ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತೆಭ್ಯೋ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತು. ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕವರಿಗೂ ಇವತ್ತಿನ ನಮಸ್ಕಾರವನ್ನು ತಿಳಿಸುತ್ತಾ ಒಂದು ಮನೆಯ ಆಯದ ಒಂದು ಫಲಗಳನ್ನು ತಿಳಿಯೋಣ. ಈ ಮನೆಯ ಆಯದ ಫಲಗಳು ಹೇಗೆ ನಮಗೆ ರಿಸಲ್ಟ್ ಕೊಡುತ್ತದೆ, ಒಂದು ಆಯವನ್ನು ನಿರ್ಧಾರ ಮಾಡಿದಾಗ ಆಯದ ಫಲಗಳಾಗಿ ಏನು ನಮಗೆ ಉತ್ತಮ ಅಭಿವೃದ್ಧಿ ಮತ್ತು ಅವುಗಳ ಅಂಶಗಳ ರೂಪಕವಾಗಿ ಏನು ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ಬಹಳ ಮುಖ್ಯ. ನೋಡಿ, ಯಾವುದೇ ಒಂದು ಆಯವನ್ನು ನಿರ್ಮಾಣ ಮಾಡಬೇಕಾದ ಸಮಯದಲ್ಲಿ ಕಟ್ಟಡಕ್ಕೆ ಆಗಲಿ ಮತ್ತೆ ಆಯವನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ಯಾವ ರೀತಿಯಲ್ಲಿ ಶಂಕುಸ್ಥಾಪನೆ ಮತ್ತೆ ಅವುಗಳ ರೂಪ ಮತ್ತು ಎಷ್ಟು ಇಂಚಿಗೆ ಆಯವನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡುವುದು ಬಹಳ ಮುಖ್ಯವು. ಅದೇ ರೀತಿ ಆಯವನ್ನು ನಿರ್ಮಾಣ ಮಾಡುವಾಗ ಅನೇಕ ರೀತಿಯಲ್ಲಿ ಅವುಗಳ ಧ್ವಜಾಯವು, ಧೂಮಾಯವು, ಕರಾಯವು, ಕಾಕಾಯವು ಅನೇಕ ರೀತಿಯಲ್ಲಿ ಆಯವನ್ನು ನೋಡಿ ನಿರ್ಧಾರ ಮಾಡುವುದು ಬಹಳ ಮುಖ್ಯ. ಈಗ ಒಂದು ಧ್ವಜಾಯಕ್ಕೆ ನೋಡಿ, ಪೂರ್ವದಲ್ಲಿ ಏನಾದ್ರು ಬಾಗಿಲಿಡ್ತೀವಿ ಅಂದ್ರೆ ಧ್ವಜಾಯ ವೆರಿ ಗುಡ್, ಧನ ಲಾಭ. ಆದರೆ ಋಷಭಾಯ ಶತ್ರುವಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಋಷಭಾಯಕ್ಕೆ ಈ ಧ್ವಜಾಯಕ್ಕೆ ಬರುವುದಕ್ಕೆ ಬಿಡಬಾರದು. ಏಕೆಂದ್ರೆ ಋಷಭಾಯ ಅವಕ್ಕೆ ಧ್ವಜಾಯಕ್ಕೆ ಅಶುಭ ಫಲವನ್ನು ಕೊಡುತ್ತದೆ. ಇನ್ನು ಧೂಮಾಯ, ಆಗ್ನೇಯದಲ್ಲಿ ಬಾಗಿಲಿಡ್ತಿದೀವಿ ಅಂದ್ರೆ ಧೂಮಾಯದಲ್ಲಿ ಮಾಡಬಾರ್ದು, ಕಲಹ. ಮತ್ತೆ ಧೂಮಾಯಕ್ಕೆ ಕರಾಯವು ಶತ್ರುವಾಯ ಆಗುತ್ತೆ, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು ಸಿಂಹಾಯಕ್ಕೆ ದಕ್ಷಿಣದಲ್ಲಿ ಬಾಗಿಲಿಡ್ತಿದೀವಿ ಅಂದ್ರೆ ಸಿಂಹಾಯ ಓಕೆ, ಅದರಿಂದ ಏನು ಭೋಗ ಭಾಗ್ಯ ಫಲ ಅಭಿವೃದ್ಧಿ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಗಜಾಯ ಶತ್ರುವಾಯ ಆಗುತ್ತೆ. ಇನ್ನು ಶ್ವಾನಾಯಕ್ಕೆ ನೈಋತ್ಯದಲ್ಲಿ ಬಾಗಿಲಿಡ್ತಿದೀವಿ ಅಂದ್ರೆ ವೈರತ್ವ, ಶ್ವಾನಾಯದಲ್ಲಿ ಮಾಡಬಾರ್ದು. ನೈಋತ್ಯದಲ್ಲಿ ಬಾಗಿಲಿಟ್ರೆ ಶ್ವಾನಾಯ ಅಂತ ಬರುತ್ತೆ. ಈ ಶ್ವಾನಾಯಕ್ಕೆ ಕಾಕಾಯವು ಸಹ ಶತ್ರುವಾಯ ಆಗುತ್ತೆ. ಇನ್ನು ಋಷಭಾಯಕ್ಕೆ ಪಶ್ಚಿಮದ ಏನಾದ್ರು ಬಾಗಿಲಿಡ್ತಿದೀವಿ ಅಂದ್ರೆ ಋಷಭಾಯದಲ್ಲಿ ಮಾಡಬಹುದು. ಇದರಿಂದ ಧನ, ಪಶು ಲಾಭ, ಅಭಿವೃದ್ಧಿ ಕಾಣುತ್ತೆ. ಆದರೆ ಋಷಭಾಯಕ್ಕೆ ಧ್ವಜಾಯ ಶತ್ರುವಾಯ ಆಗುತ್ತೆ. ಇನ್ನು ಕರಾಯಕ್ಕೆ ವಾಯುವ್ಯದಲ್ಲಿ ಏನಾದರೂ ಬಾಗಿಲಿಡ್ತಿದೀವಿ ಅಂದ್ರೆ ಸ್ತ್ರೀ ವಿರೋಧ, ಅಶುಭ ಫಲವನ್ನು ಕೊಡುತ್ತೆ. ಇದಕ್ಕೆ ಕರಾಯಕ್ಕೆ ಧೂಮಾಯ ಶತ್ರುವಾಯ ಆಗುತ್ತೆ. ಇನ್ನು ಉತ್ತರದಲ್ಲಿ ಏನಾದರೂ ಬಾಗಿಲಿಡ್ತಿದೀವಿ ಅಂದ್ರೆ ಗಜಾಯ ವೆರಿ ಗುಡ್, ಯಾಕೆಂದ್ರೆ ಉತ್ತರ ಲಾಭ ಅಭಿವೃದ್ಧಿಯನ್ನು ಕೊಡುತ್ತೆ. ಆದರೆ ಗಜಾಯಕ್ಕೆ ಸಿಂಹಾಯ ಶತ್ರುವಾಯ ಆಗುತ್ತೆ. ಇನ್ನು ಕಾಕಾಯಕ್ಕೆ ಈಶಾನ್ಯದಲ್ಲಿ ಇಡ್ತಿದೀವಿ ಬಾಗಿಲು ಅಂದ್ರೆ ಕಾಕಾಯದಲ್ಲಿ ಈಶಾನ್ಯದಲ್ಲಿ ಬಾಗಿಲಿಡ್ತಿದೀವಿ ಕಾಕಾಯಕ್ಕೆ ಅಂದ್ರೆ ರೋಗ ಫಲ, ಅಂದರೆ ಅಲ್ಲಿ ಅಭಿವೃದ್ಧಿ ಅಶುಭ ಫಲವು ಹೆಚ್ಚಾಗಿ ಬರುತ್ತೆ. ಕಾಕಾಯಕ್ಕೆ ಶ್ವಾನಾಯವು ಶತ್ರುವಾಯ ಆಗಿ ಕಂಡು ಬರುತ್ತೆ. ಈ ರೀತಿಯ ಒಂದು ಬಾಗಿಲನ್ನು ಮೆಜರ್ಮೆಂಟ್ ಮಾಡಿ ಬಾಗಿಲನ್ನು ಇಡುವಂತಹ ಸಂದರ್ಭದಲ್ಲಿ ಯಾವ ದಿಕ್ಕಿ ನಮಗೆ ಶುಭ ಅನ್ನೋದು ಬಹಳ ಮುಖ್ಯ. ಇದೇ ಎಲ್ಲಕ್ಕಿಂತ ವೆರಿ ಗುಡ್ ಆಗಿರುವುದು ಧ್ವಜಾಯ. ಈ ಧ್ವಜಾಯದಲ್ಲಿ ಮಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ಧ್ವಜಾಯದಲ್ಲಿ ಯಾರು ಬೇಕಾದರೂ ಮನೆಯನ್ನ ಪೂರ್ವಕ್ಕೆ ಬಾಗಿಲಿಡ್ತಿದೀವಿ ಅಂದ್ರೆ ಅದು ಧ್ವಜಾಯ ನಿರ್ಮಾಣವಾಗುತ್ತೆ. ಅದಕ್ಕೆ ಧನ ಲಾಭ, ಅದು ಅಭಿವೃದ್ಧಿಯನ್ನು ಕಂಡು ಬರುತ್ತೆ. ಆದ್ರೆ ಋಷಭಾಯ ಬರಬಾರದು ಇಲ್ಲಿ ನೋಡಿ. ಇನ್ನು ಸಿಂಹಾಯ ಬಂದು ಪೊಲೀಸ್, ಮಿಲಿಟರಿ, ಈ ತರ ಅಧಿಕೃತವಾಗಿರುವಂತಹ ಸಾಮಾಜಿಕವಾಗಿ ತೊಡಗುವಂತಹ ಅಂತವರೆಗೂ ರಾಜಕಾರಣಿಗಳಿಗೂ ಇದು ಸಿಂಹಾಯ ಇಂಡಿಕೇಟ್ ಓಕೆ. ಇನ್ನು ಋಷಭಾಯ ಬಂದು ಕೃಷಿ ಕಾರ್ಮಿಕರಿಗೆ ಇಂಥವರಿಗೆ ಅತ್ಯಂತ ಶುಭ ಆಗುತ್ತೆ. ಅಂದ್ರೆ ಋಷಭಾಯದಲ್ಲಿ ಕೃಷಿ ವರ್ಗದವರಿಗೆ ಈ ರೀತಿಯಲ್ಲಿ ಶುಭ ಫಲವನ್ನು ಕೊಡುತ್ತೆ. ಇನ್ನು ಗಜಾಯ ಬಂದ್ರೆ ಈ ಕಟ್ಟಡ ನಿರ್ಮಾಣ ಮಾಡುವಂತವರು ಮತ್ತೆ ಕಟ್ಟಡ ನಿರ್ಮಾಣ ಮಾಡಿಸ್ತಿರುವಂತಹ ಮೇಸ್ತ್ರಿ ಆಗಿರ್ಬೋದು, ಆ ಕಟ್ಟಡ ನಿರ್ಮಾಣಕ್ಕೆ ಇಂಥರಿಗೆ ಗಜಾಯವು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಈ ರೀತಿಯ ಒಂದು ಆಯದ ಪ್ರಕಾರ ಅವುಗಳ ಅಧಿಕಾರತ್ವಗಳನ್ನು ಸಹ ಇಲ್ಲಿ ಹೊಂದಿರುತ್ತೆ. ಒಂದೊಂದು ಟೈಮಲ್ಲಿ ಗಜಾಯಕ್ಕೆ ಈ ಸಿಂಹಾಯದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಮಿಲಿಟರಿ, ಪೊಲೀಸ್ನವರು, ಈ ರೀತಿಯ ಒಂದು ಸಾಮಾಜಿಕವಾಗಿ ರಾಜಕೀಯದವರಿಗೆ ಸಿಂಹಾಯ ಅತ್ಯಂತ ಶುಭ, ಇಸ್ ಎ ವೆರಿ ಗುಡ್ ಆಗಿರುವಂತಹ ಆಯ ಆಗಿರುತ್ತೆ. ಆಕ್ಚುಲಿ ನಾವೆಲ್ಲರೂ ಶುಭ ಫಲವಾಗಿ ಅತ್ಯಂತವಾಗಿ ಧ್ವಜಾಯಕ್ಕೆ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಒಟ್ಟಾರೆ ಆಯದ ಫಲದ ಒಂದು ಮುಖ್ಯ ಉದ್ದೇಶ ಅಂತೂ ಆಗಿರುತ್ತೆ. ಯಾವುದೇ ಒಂದು ಆಯ ನಿರ್ಮಾಣ ಮಾಡಬೇಕಾದ್ರೆ ಅವುಗಳ ಸ್ಥಾನ ಫಲಗಳನ್ನು ಗುರುತಿಸಿಕೊಂಡು ಯಾವ ದಿಕ್ಕಿಗೆ ನಮಗೆ ಅದು ಬರುತ್ತೆ ಅನ್ನೋದು ಬಹಳ ನೋಡಿ ಮಾಡುವುದು ಬಹಳ ಮುಖ್ಯಕರವಾಗಿರುತ್ತೆ. ಓಕೆ, ಇದು ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮನೆ ಆಯದ ಫಲಗಳ ಒಂದು ಒಟ್ಟಾರೆ ಅಂಶವಾಗಿರುತ್ತದೆ. ಓಕೆ, ಈ ವಿಡಿಯೋದಲ್ಲಿ ಏನಾದರೂ
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.